ರಸ್ತೆ ಬದಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದ ಯುವಕನ ಮೇಲೆ ಹರಿದ ಕಾರ್. ಪುರಸಭೆ ಮಾಜಿ ಅಧ್ಯಕ್ಷನ ಪುತ್ರನ ಅಟ್ಟಹಾಸಕ್ಕೆ ಬಡ ಜೀವ ಬಲಿ. ಸಕಲೇಶಪುರ ಪುರಸಭೆ ಮಾಜಿ ಅಧ್ಯಕ್ಷನ ಪುತ್ರ ಸಂತೋಷ್ ಜೈನ್. ಕೆಸಗನಹಳ್ಳಿ ಲೋಕೇಶ್ ಮೃತಪಟ್ಟ ಯುವಕ. ಏಕಾಏಕಿ ಕಾರ್ ಗುದ್ದಿದ ಪರಿಣಾಮ ಯುವಕನಿಗೆ ಗಂಭೀರ ಗಾಯ. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ 22 ವರ್ಷದ ಯುವಕ. ಸಂತೋಷ್ ಜೈನ್ ಮಾದಕ ವಸ್ತು ಸೇವಿಸಿ ಕಾರ್ ಚಾಲನೆ ಮಾಡಿರುವ ಶಂಕೆ. ಘಟನೆ ಬಳಿಕ ಮಾಜಿ ಅಧ್ಯಕ್ಷನ ಪುತ್ರ ನಾಪತ್ತೆ, ಆರೋಪಿಗಾಗಿ ಶೋಧ. ಈ ಘಟನೆ ನಡೆದಿರೋದು ಸಕಲೇಶಪುರದಲ್ಲಿ. ಪುರಸಭೆ ಮಾಜಿ ಅಧ್ಯಕ್ಷನ ಪುತ್ರನ ಪುಂಡಾಟಕ್ಕೆ ಅಮಾಯಕ ಜೀವವೊಂದು ಬಲಿಯಾಗಿದೆ. 22 ವರ್ಷದ ಮೃತ ಲೋಕೇಶ್ ಸಕಲೇಶಪುರದ ಕೆಸಗನಹಳ್ಳಿಯವರು ಅಂತ ತಿಳಿದು ಬಂದಿದೆ. ಸಕಲೇಶಪುರದ ಪುರಸಭಾ ಮಾಜಿ ಅಧ್ಯಕ್ಷನ ಪುತ್ರ ಸಂತೋಷ್ ಜೈನ್ ಏನ್ ಮಾಡಿದ್ದಾನೆ ಅಂದ್ರೆ, ರಸ್ತೆ ಬದಿಯಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿದ್ದ ಯುವಕ ಲೋಕೇಶ್ ಮೇಲೆ ಏಕಾಏಕಿ ಕಾರಿಂದ ಗುದ್ದಿ ಎಸ್ಕೇಪ್ ಆಗಿದ್ದಾನೆ. ಆಕ್ಸಿಡೆಂಟ್ನಲ್ಲಿ ಲೋಕೇಶ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇದನ್ನ ನೋಡಿದ ಸ್ಥಳೀಯರು ಕೂಡಲೇ ಲೋಕೇಶ್ ನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಲೋಕೇಶ್ ಸಾವನ್ನಪ್ಪಿದ್ದಾರೆ. ಆಕ್ಸಿಡೆಂಟ್ ಆದಾಗ ಡ್ರೈವ್ ಮಾಡ್ತಾ ಇದ್ದದ್ದು ಸಕಲೇಶಪುರ ಪುರಸಭೆಯ ಮಾಜಿ ಅಧ್ಯಕ್ಷನ ಪುತ್ರ ಸಂತೋಷ್ ಜೈನ್ ಎನ್ನಲಾಗಿದೆ. ಇವಾಗೇನು ಸಾವನ್ನಪ್ಪಿದ್ದಾನೆ ಯುವಕ ಲೋಕೇಶ್. ಇವನಿಗೆ ಡಿಕ್ಕಿ ಹೊಡೆಯುವ ಮೊದಲೇ ಆರೋಪಿ ಒಂದು ಕ್ಯಾಂಟರ್ಗೆ ಡಿಕ್ಕಿ ಹೊಡೆದು ಬಂದಿದ್ದ ಎಂದು ತಿಳಿದು ಬಂದಿದೆ. ಸಂತೋಷ್ ಜೈನ್ ಕಾರ್ ಚಲಾಯಿಸುವಾಗ ಮಾದಕ ವಸ್ತು ಸೇವಿಸಿದ್ದ ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಪೊಲೀಸರು ಸಂತೋಷ್ ಜೈನ್ ಓಡಿಸುತ್ತಿದ್ದ ಕಿಯಾ ಕಾರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಘಟನೆಯ ನಂತರ ಸಂತೋಷ್ ಜೈನ್ ತಲೆಮರೆಸಿಕೊಂಡಿದ್ದಾನೆ. ಹೀಗಾಗಿ ಪೊಲೀಸರು ಆರೋಪಿಗೆ ಶೋಧ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಉಳ್ಳವರ ಶೋಕಿಗೆ ಅಮಾಯಕನ ಜೀವವೊಂದು ಬಲಿಯಾಗಿದೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.